ಅಲ್ಪಸಂಖ್ಯಾತರು ಅದೆಲ್ಲ ಓಟ್ನೆಲ್ಲ ತೆಗೆದುಹಾಕುವಂಥ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದು ಅನೇಕ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತಾ ಇದನ್ನು ಮಹದೇವಪುರ ಇರ್ಬೋದು, ಗಾಂಧಿನಗರ ಇರ್ಬೋದು, ಆಳಂದ ಇರ್ಬೋದು ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದು ನಡ್ಕೊಂಡು ಬಂದಿದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತೆ. ಇವತ್ತರೆಗೂ ಉತ್ತರ ಕೊಡಲಿಲ್ಲ. ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ, ನಾವು ಅವ್ರಿಗೆ ಮಾಹಿತಿಯನ್ನು ಕೇಳಿದ್ರೆ ಮಾಹಿತಿ ಹಕ್ಕು ಕಾಯ್ದೆ ಈ ದೇಶದಲ್ಲಿ ಬಂದಿದೆ, ಅದು ಕೂಡ ಕೊಡ್ತಾ ಇಲ್ಲ. ನನ್ನೇ ಕೇಳಿದ್ರು, ನಾನು ಎತ್ಕೊಂಡೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಬಂದೆ, ಇನ್ಫಾರ್ಮೇಷನ್ ಬೇಕು ಅಂತ. ನನಗೆ ಬಿಡಿ, COD ಎನ್ಕ್ವೈರಿ ಮಾಡಿದಾಗ ನಮ್ಮ ಪೊಲೀಸ್ ಆಫೀಸರ್ಸು 18 ಕಾಗದ ಬರ್ದವ್ರೆ, ನಮಗೆ ಡಾಟಾ ಕೊಡಿ ಅಂತೇಳಿ. ಇನ್ಫಾರ್ಮೇಷನ್ನು, ಟೆಲಿಫೋನ್ದು ಮತ್ತೊಂದೆಲ್ಲ ಯಾರು ಅದಕ್ಕೆ ಕೊಡಲಿಲ್ಲ. ಅದು ತನಿಖೆ ಮಾಡಿ ರಿಪೋರ್ಟ್ ಕೂಡ ಈಗಾಗಲೇ ಬಂದಿದೆ ನಮ್ಮ ಹತ್ರ. ಎರಡನೇದು ತಮಗೆಲ್ಲ ಗೊತ್ತಿದೆ, ಚಿಲ್ಮೆ ಹೆಸರಿನಲ್ಲಿ ಒಂದು ದೊಡ್ಡ ದಂಧೆ ನಡೆಸಿ ಐಡೆಂಟಿಫಿಕೇಷನ್ ಕಾರ್ಡ್ನ BJP ಕಾರ್ಯಕರ್ತರಿಗೆ ಬೇರೆಯವ್ರಿಗೆಲ್ಲ ಕೊಟ್ಕೊಂಡು ಮಾಡ್ತಾ ಇದ್ದನ್ನು ಅದನ್ನು ಕೂಡ ಬಂದು ಕೆಲವು ಆಫೀಸರ್ಸ್ ಕೂಡ ಸಸ್ಪೆಂಡ್ ಆಗಿ ಅದರ ಮೇಲೆ ಕೂಡ ಒಂದು ದೊಡ್ಡ ತನಿಖೆ ಕೂಡ ನಡೆದು ನಾನು ಜೀವನ ಸಾಹೇಬರೆಲ್ಲ ಬಂದು ಡೆಲ್ಲಿಯಲ್ಲಿ ಎಲೆಕ್ಷನ್ ಕಮಿಷನನ್ನು ಭೇಟಿ ಮಾಡಿ ಆಗ ಒಂದು ದೊಡ್ಡ ಉದಾಹರಣೆ ಕೂಡ ಆಗಿದೆ. ಅದು ಕೂಡ ಒಂದು ದೊಡ್ಡ ಪ್ರೊಸೆಸ್ಸಲ್ಲಿ ಇದೆ. ಸೊ ಇದನ್ನೆಲ್ಲ ರಾಜ್ಯದ ಜನತೆಗೆ ತಿಳಿಸ್ಬೇಕು, ದೇಶದ ಜನತೆಗೆ ತಿಳಿಸ್ಬೇಕು ಅಂತ. ಇದು ಬರೀ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ, ಹರಿಯಾಣ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಡೆಯೂ, ಮಹಾರಾಷ್ಟ್ರ ಎಲ್ಲ ಕಡೆಯೂ ನಡ್ಕೊಂಡು ಬಂದಿದೆ. ಇದನ್ನು ನಾನು ಎಲೆಕ್ಷನ್ನು ನಾವು ಗೆದ್ದಿರ್ಬೋದು, ಸೋತಿರ್ಬೋದು, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಮತದಾನದ ಹಕ್ಕು ನಮ್ಮೆಲ್ಲರೂ ಕೂಡ ಕೊಡಿಸಬೇಕು ಅಂತ ನಮ್ಮ ಪಕ್ಷದ ಉದ್ದೇಶ. ರಾಹುಲ್ ಗಾಂಧಿಯವರಾಗಲಿ, ಖರ್ಗೆ ಸಾಹೇಬರಾಗಲಿ ಅವ್ರು ಸ್ವಂತಕ್ಕೇನು ಮಾಡ್ತಾ ಇದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ಕೂಡ ಸಾವಿರಾರು ಜನ ಬಂದಿದ್ದಾರೆ. ಸೊ ಬೇಕಾದಷ್ಟು ಜನ ಎಲ್ಲ ನಮಗೆ ಟ್ರೈನು ತೊಗೊಂಡು ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಟ್ರೈನು, ಸ್ಪೆಷಲ್ ಟ್ರೈನ್ ಕ್ಯಾನ್ಸಲ್ ಆಯಿತು. ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ಫಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಲೆಟ್ರ್ ಬರೆದಿದ್ದು ದುಡ್ಡು ಕಟ್ಟಕ್ಕೆಲ್ಲ 1 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ನಾವು KPCCಯಿಂದೆಲ್ಲ ರಿಲೀಸ್ ಮಾಡ್ತಾ ಇದೆ. ಅಷ್ಟೊತ್ತಿಗೆ ದೀರ್ಘ ಇಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಮಾಹಿತಿ ಬಂತು. ಸೊ ಅದಕ್ಕೆ ನಾನು ಆಯಿತು, ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಕೆಲವೆಲ್ಲ ಬೋಗಿಗಳಲ್ಲಿ ಅವರವರೇ ಬುಕ್ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ. ಫ್ಲೈಟ್ಸಲ್ಲೂ ಕೂಡ ಬಂದಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ನಾವು ರೂಮ್ಗಳು ಕೂಡ ಕೊಟ್ಟಿದ್ದೇವೆ. ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅವ್ರು ಮಾತ್ರ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನಮ್ಮ ಕೈಲಿ ಮಾಡಬೇಕಾಗಿಲ್ಲ. ಈಗ 3-4 ಜಾಗದಲ್ಲಿ ಆಗಿದೆ. ಸೊ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಸೊ ನಮ್ಮ ಅನೇಕ 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಅಸೆಂಬ್ಲಿ ನಡೀತಾ ಇದೆ, ಅದು ಕೆಲವೆಲ್ಲ ವಾಪಸ್ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಮುಂಚಿತವಾಗಿ ಸ್ವಲ್ಪ ನೋಡೋಣ ಅಂತ. ಸರ್, ಈಗ 2 ಬಾರಿ ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಆ ಪ್ರತ್ಯಕ್ಷ